ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ಯತಿಪ್ರದಾಯ ವಿಶ್ವೋದಯ ಸ್ಥಿತಿ ಲಯ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ತತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ತತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ಓಂ ನವಂ ಸ್ಪಷ್ಟ ಸುವಾಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಅಮೇಹ ಜಿಹ್ವಾಗ್ರಸುರಂಗನರ್ತಕೀ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ. ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ. ಅಭ್ರಾಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ದೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ದೇವೇ तं ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಯತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಇತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾಭಿಘ್ನಕರಾಬ್ಜೋಕ್ತಾನ್ ಪಂಚಾಶದ್ವರ್ಷಪೂಜಕಾನ್ ನಿತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ येन विघ्नाः प्रणश्यन्ति सिद्ध्यन्ति च मनोरथाः. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. श्रीगुरुभ्यो नमः हरिः ओम्. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಈ ಗ್ರಂಥ ಇದು ಉತ್ತಮ ಗ್ರಂಥ, ಎಲ್ಲ ಶಾಸ್ತ್ರಗಳಿಗಿಂತಲೂ ಆಚಾರ್ಯ ಉತ್ತಮವಾದ. ತುಂಬಾ ಡಿಸ್ಟರ್ಬೆನ್ಸ್ ಇದೆ, ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಈಗ ನೋಡಿ, ಈಗ ನೋಡಿ, ಈಗ ನೋಡಿ ಮಾತ್ರ ಕೇಳಿಸ್ತು. ಮತ್ತೆ ಹೇಳ್ತಾ 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 ವೈಬ್ರೇಷನ್ ಜಾಸ್ತಿ ಆಗ್ತಾ ಬಂದ್ಬಿಡತ್ತೆ. ನೋಡಿ, ಮಂಗಳಾಚರಣೆ ಹೇಳ್ಬೇಕಾದ್ರೂ ಹಂಗೆ ಆಯ್ತು.
ಹ ಹೇಳಿ ಹಾ, ಆಚಾರ್ಯ. ಹಾ, ಈಗ ಪರವಾಗಿಲ್ಲ. ಸರಿ ಸರಿ. ಶ್ರೀಮದಾಚಾರ್ಯರು ಈ ಅಧ್ಯಾಯದಲ್ಲಿ ನಿನ್ನೆ ತಿಳಿದಂತೆ ಮಹಾಭಾರತ ಗ್ರಂಥ ಇದು ಉತ್ತಮವಾದಂತಹ ಗ್ರಂಥ, ಅದಕ್ಕೆ ದೃಷ್ಟಾಂತ ಸಹಿತವಾಗಿ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನ ಕೊಟ್ಟು ತಿಳಿಸಿಕೊಟ್ಟದ್ದು. ಎಲ್ಲ ದೇವತೆಗಳು ಎಲ್ಲ ಶಾಸ್ತ್ರಗಳನ್ನ ಒಂದು ಕಡೆಗೆ ತಕ್ಕಡಿಯಲ್ಲಿ ಇಟ್ಟು ಮತ್ತೊಂದು ಕಡೆಗೆ ಮಹಾಭಾರತವನ್ನಿಟ್ಟಾಗ ಮಹಾಭಾರತವೇ ಶ್ರೇಷ್ಠ ಅಂತ ಗೊತ್ತಾದದ್ದು. ಹೀಗಾಗಿ ಇದೇ ಉತ್ತಮ ಅಂತ ತಿಳಿಸಿಕೊಟ್ಟದ್ದು. ಈ ದೃಷ್ಟಾಂತವನ್ನ ಇಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಅನೇಕ ಪ್ರಶ್ನೆಗಳು ಬಂತು. ಹಾಗಾದ್ರೆ ಬ್ರಹ್ಮಸೂತ್ರವೂ ಉತ್ತಮ ಅಂತ ಹೇಳಿದ್ದಾರೆ, ಮಹಾಭಾರತ ಉತ್ತಮ ಅಂತ ಹೇಗೆ, ಎರಡೂ ಉತ್ತಮ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬಂದಾಗ ಸಮಾಧಾನವನ್ನ ಕೊಟ್ರು. ನಿರ್ಣಾಯಕ ಗ್ರಂಥಗಳಲ್ಲಿ ಸೂತ್ರಗಳು ಉತ್ತಮ, ನಿರ್ಣಯ ಗ್ರಂಥಗಳಲ್ಲಿ ಮಹಾಭಾರತ ಉತ್ತಮ ಅಂತ ಒಂದು ಸಮಾಧಾನವನ್ನು ಹೇಳಿ, ಮತ್ತೊಂದು ರೀತಿಯಾಗಿ ಸೂತ್ರಾಪೇಕ್ಷೆಯ ಮಹಾಭಾರತ ಇದು ನಿರ್ಣಯ ಗ್ರಂಥ, ಇನ್ನು ಉಳಿದ ಶಾಸ್ತ್ರಗಳ ಅಪೇಕ್ಷೆಯ ಇದು ನಿರ್ಣಾಯಕ ಗ್ರಂಥವೂ ಹೌದು, ಎರಡೂ ಹೌದು. ಅಷ್ಟೇ ಅಲ್ಲ, ಸ್ವಯಂ ಮಹಾಭಾರತ ತನಗೆ ತಾನು ನಿರ್ಣಾಯಕ ಅಂತೂ ಈ ವಿಚಾರವನ್ನ ತಿಳಿಸಿ ಎಲ್ಲ ಶಾಸ್ತ್ರಗಳಿಗಿಂತಲೂ ಮಹಾಭಾರತ ಉತ್ತಮ ಎಂಬುದನ್ನ ತಿಳಿಸಿಕೊಟ್ರು. ಮುಂದಿನ ಶ್ಲೋಕ 11ನೇ ಶ್ಲೋಕ. ಪ್ರಶ್ನೆ ಈ ಕೇಳಲ ಆಚಾರ್ಯ? ಶ್ಲೋಕದಲ್ಲಿಯೂ ಕೂಡ ಪ್ರಕಾರಾಂತರೇಣ. ಒಂದು ಸಣ್ಣ ಪ್ರಶ್ನೆ ಕೇಳ್ಬೋದಾ? ಇದು ಕೇಳಿ. ಮೊದಲನೇ ಅಧ್ಯಾಯ 30ನೇ ಪದ್ಯ. ಅದಲ್ಲಿ 7 ಶಾಸ್ತ್ರಗಳು ಬರುತ್ತೆ. ಅದು 4 ವೇದಗಳು, 3 ಇತಿಹಾಸ, ಮಹಾಭಾರತ, ಪಂಚರಾತ್ರ, ಮೂಲ ರಾಮಾಯಣ. ಇದನ್ನ ಶಾಸ್ತ್ರ ಅಂತ ಅನ್ಕೊಳ್ಳುತ್ತೆ. ಇದು ನೀವು ಹೇಳ್ದಂಗೆ ನಿರ್ಣಯ. ಅದರಾದ್ಮೇಲೆ ಅದೇ ಪದ್ಯದಲ್ಲಿ ಹೇಳ್ತಾರೆ, 31ನಲ್ಲಿ ಹೇಳ್ತಾರೆ ಅಂತ ಕಾಣುತ್ತೆ, ಬ್ರಹ್ಮಸೂತ್ರ ಭಾಷೆ ಇದು ದೈವಿ ಮೀಮಾಂಸಾ, ಕರ್ಮ ಮೀಮಾಂಸಾ, ಬ್ರಹ್ಮ ಮೀಮಾಂಸಾ, ಇದು ನಿರ್ಣಾಯಕ ಅಂತ ಶಾಸ್ತ್ರ ಅಂತ ಅಂತಾರೆ. ಅದರಲ್ಲಿ ಬ್ರಹ್ಮ ಮೀಮಾಂಸಾ, ಅದು ಬ್ರಹ್ಮಸೂತ್ರ ಭಾಷ್ಯ, ಅದು ಶ್ರೇಷ್ಠ. ಇದೇ ಮಾತು ಅಲ್ಲೂ ಬರುತ್ತೆ ಅಷ್ಟೇ. 30-31 ಮೊದಲನೇ ಅಧ್ಯಾಯ 30-31 ಪದ್ಯಗಳು, 30-31. ಸರ್, ಆದ್ರೆ ಒಂದು ವಿಚಾರ ಅಲ್ಲಿ ಹೇಳ್ಬೇಕಾದ್ರೆ 4 ವೇದ, ಪಂಚರಾತ್ರ, ಮಹಾಭಾರತ, ಮೂಲ ರಾಮಾಯಣ ಜೊತೆ ಬ್ರಹ್ಮಸೂತ್ರ ಕೂಡ ಹೇಳಿದ್ದಾರೆ. 31ನಲ್ಲಿ ಹೇಳಿದ್ದಾರೆ. 30ರಲ್ಲೇ ಹೇಳಿದ್ದಾರೆ. 30ನಲ್ಲೂ ಹೇಳಿದ್ದಾರೆ, ಆಮೇಲೆ ಬಿಡಿಸಿ ಹೇಳ್ತಾರೆ. ಚತ್ವಾರ ಪಂಚರಾತ್ರಾಂಚ ಭಾರತಂ ಮೂಲ ರಾಮಾಯಣಂ ಬ್ರಹ್ಮಸೂತ್ರಂ ಮಾನಂ ಸತ್ವಸ್ಕೃತಂ ತಂ ಅದು ಹೇಳಿದ್ರಲ್ಲ. 30 ಅದೇ ಸರಿ, ಅದೇ ಹೇಳಿದ್ನಲ್ಲ, 30ನಲ್ಲಿ ಬರುತ್ತೆ. ಆಮೇಲೆ ಫರ್ದರ್ ಎಕ್ಸ್ಪ್ಲನೇಷನ್. ಸೊ ಅದಲ್ಲಿ ಡೀಟೇಲ್ ಏನಂದ್ರೆ, ಇಲ್ಲಿ ಇದು ಒಂದು ನಿರ್ಣಯ, ಇನ್ನೊಂದು ನಿರ್ಣಾಯಕ. ಸೊ ಡಿಸೈಸಿವ್, ಜಡ್ಜ್ಮೆಂಟಲ್ ಅಷ್ಟೇ. ಅಲ್ಲಿ ಅದನ್ನ ಹೇಳಲಿಕ್ಕೆ ಹೊರಟದ್ದಲ್ಲ. ಅಲ್ಲಿ ಉತ್ತಮ ಶಾಸ್ತ್ರಗಳು ಉತ್ತಮ ಅಂತ ಹೇಳಿ ಹೊರಟದ್ದು ಶ್ಲೋಕ ಅಲ್ಲ ಅದು. ಹೌದು, ಅಲ್ಲಿ ಬರೀ ಲಿಸ್ಟ್ ಕೊಡ್ತಾರೆ ಅಷ್ಟೇ. ಶ್ರೀಮದಾಚಾರ್ಯ ಏನು ವಿಷಯಗಳನ್ನು ಹೇಳಿದ್ದಾರೋ ಆ ವಿಷಯಗಳಿಗೆ ಇಷ್ಟೆಲ್ಲಾ ಗ್ರಂಥಗಳ ಪ್ರಮಾಣವೂ ಇದೆ ಅಂತ ಶ್ರೀಮದಾಚಾರ್ಯ ಅದನ್ನ ಹೇಳಿದ್ದಷ್ಟೇ ಅಲ್ಲಿ. ಹೌದು. ಧನ್ಯವಾದ. ಮುಂದೆ ನೋಡಿ, ಹರೇನು ಮುಂದೆ ಪ್ರಕಾರಾಂತರೇಣಾಪಿ ಉತ್ತಮತ್ವಮಾಹ, ಮತ್ತೊಂದು ರೀತಿಯಿಂದಲೂ ಕೂಡ ಮಹಾಭಾರತ ಉತ್ತಮತ್ವವನ್ನ ತಿಳಿಸಿಕೊಡ್ತಾ ಇದ್ದಾರೆ. 11ನೇ ಶ್ಲೋಕ. ಮಹತ್ವಾದ್ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವ ಪಾಪೈ ಪ್ರಮುಚ್ಯತೆ. ಮಹತ್ವಾದ್ಭಾರವತ್ವಾಚ್ಚ
ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವ ಪಾಪೈ ಪ್ರಮುಚ್ಯತೆ ಎಂಬುದಾಗಿ 11ನೆಯ ಶ್ಲೋಕ ಪದವಿಭಾಗ. ಮಹತ್ವಾತ್ ಭಾರವತ್ವಾತ್ ಚ ಮಹಾಭಾರತಂ ಉಚ್ಯತೆ ನಿರುಕ್ತಂ ಅಸ್ಯ ಯಃ ವೇದ ಸರ್ವಪಾಪೈಃ ಪ್ರಮುಚ್ಯತೆ ಎಂಬುದಾಗಿ ಪದವಿಭಾಗ. ನೋಡಿ, ಮಹಾಭಾರತ ಇದು ಉತ್ತಮ ಅಂತನ್ಲಿಕ್ಕೆ ಆ ಹೆಸರೇ ಹೇಳಿಕೊಡ್ತದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಾರಣದಿಂದಲೂ ಉತ್ತಮತ್ವವನ್ನು ಹೇಳುತ್ತದೆ ಅಂತ ಹೇಳಿದ್ರಲ್ಲ, ಹೆಸರೇ ಹೇಳುತ್ತದೆ. ಮಹಾಭಾರತ ಅಂತ ಹೆಸರು ಶಾಸ್ತ್ರಕ್ಕೆ. ಏನು ಮಹಾಭಾರತ ಅಂದ್ರೆ ಶ್ರೀಮದಾಚಾರ್ಯ ಹೇಳಿದರು, ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಂ ಉಚ್ಯತೆ. ಮಹಾಭಾರತ ಅಂತ ಯಾಕೆ ಕರೀತಾರೆ ಆ ಗ್ರಂಥಕ್ಕೆ ಅಂತಂದ್ರೆ, ಮಹತ್ವಾತ್ ಭಾರವತ್ವಾತ್ ಎರಡು ಕಾರಣದಿಂದ ಮಹಾಭಾರತ ಅಂತ ಅನ್ಲಿಕ್ಕತ್ತಿದ್ದು. ಏನು ಮಹತ್ವಾತ್ ಅಂದ್ರೆ ಏನು ಅಂದ್ರೆ ಅರ್ಥ ಬರೀತಾರೆ ಟಿಪ್ಪಣಿಕಾರರು. ಪೂಜ್ಯಾರ್ಥ ಪ್ರತಿಪಾದಕತ್ವಾತ್ ಮಹತ್. ಮಹತ್ ಅಂದ್ರ ಶ್ರೇಷ್ಠವಾದದ್ದು, ದೊಡ್ಡದಾದದ್ದು ಅಂತ ಅರ್ಥ. ಹೇಗೆ ದೊಡ್ಡದಾದದ್ದು ಅಂದ್ರೆ ಪೂಜ್ಯಾರ್ಥ ಪ್ರತಿಪಾದಕತ್ವಾತ್. ಮಹತ್ವ ಅರ್ಥ ಪ್ರತಿಪಾದನೆ ಮಾಡುತ್ತದೆ. ಮಹತ್ತಾದಂತಹ, ಪೂಜ್ಯವಾದಂತಹ, ಉತ್ತಮವಾದಂತಹ ಅರ್ಥವನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಹೊಂಟಿದೆ ಯಾವುದು? ಮಹಾಭಾರತ. ಹೀಗಾಗಿ ಮಹತ್ವಾತ್ ಪೂಜ್ಯ ಅರ್ಥ ಪ್ರತಿಪಾದಕತ್ವಾತ್, ಪೂಜ್ಯವಾದ ಮಹತ್ತರವಾದ ಅರ್ಥವನ್ನ ಪ್ರತಿಪಾದನೆ ಮಾಡ್ತಾ ಇದ್ದುದರಿಂದಾಗಿ ಮಹಾ ಅಂತ ಅನಿಸ್ಕೊಂಡಿದೆ. ಭಾರವತ್ವಾತ್ ಪ್ರತಿನಿಧಿ ಮಣಿದ್ವಾರ ಭಾರವತ್ವಾತ್ ಭಾರತಂ. ಅನೇಕ ಅರ್ಥಗಳಿಂದ ಭಾರವಾಗಿದೆ, ಅರ್ಥಗಳಿಂದ ಭಾರ ಉಳ್ಳದ್ದಾಗಿದೆ. ಅನೇಕ ಅರ್ಥ ಗರ್ಭಿತವಾದ್ದರಿಂದ ಒಳ್ಳೆಯ ಒಳ್ಳೆಯ ಮಣಿಗಳೆಂಬುವಂತಹ ವಿಷಯಗಳನ್ನ ಒಳಗೊಂಡಂತಹ ಅರ್ಥ. ಅಂತಹ ಅರ್ಥಗಳಿಂದ ಭಾರ ಉಳ್ಳದ್ದಾದ್ದರಿಂದ ಇದನ್ನ ಭಾರತ ಅಂತ ಕರೆದಿದ್ದಾರೆ. ಹಾಗಾಗಿ ಎರಡು ಪೂಜ್ಯವಾದ ಅರ್ಥ, ಉತ್ತಮವಾದ ಮಹತ್ತರವಾದಂತಹ ಅರ್ಥವನ್ನೂ ಒಳಗೊಂಡಿದೆ, ಮತ್ತು ಒಳ್ಳೆಯ ಶ್ರೇಷ್ಠವಾದಂತಹ ಮಣಿಗಳಂತಹ ವಿಷಯಗಳ ಭಾರ ಉಳ್ಳದ್ದು ಹಾಗೆಂದ್ರೆ ಅಂತಹ ವಿಷಯಗಳು ಬಹಳ ಇವೆ. ಹೀಗಾಗಿ ಎಲ್ಲ ವಿಷಯಗಳು ಅಂತಹವೇ. ಹೀಗಾಗಿ ಆ ಕಾರಣದಿಂದಾಗಿ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತಂ ಉಚ್ಯತೆ. ಅದಕ್ಕಾಗಿ ಇದನ್ನ ಮಹಾಭಾರತ ಅಂತ ಕರೀತಾರೆ ಅಂತ ಶ್ರೀಮದಾಚಾರ್ಯರು ಈ ಎರಡು ಪಾದಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ. ಇಲ್ಲಿ ಸ್ವಲ್ಪ ಟಿಪ್ಪಣಿಕಾರರು ವ್ಯಾಕರಣದ ವಿಚಾರವನ್ನು ಮಾಡಿದ್ದಾರೆ ಟಿಪ್ಪಣಿಯಲ್ಲಿ. ತದ್ವತ್ವಾರ್ಥೇ ತಪ್ರತ್ಯಯ. ಭಾರವತ್ವಾತ್ ಭಾರ ಮಹಾಭಾರ ಅಂತ ಆಗಬೇಕಾಗಿತ್ತು, ಮಹಾಭಾರತ ಅಂತ ಯಾಕಾಯ್ತು? ಮಹತ್ವಾತ್ ಮಹಾ ಅಂತ ಕರೆದದ್ದು, ಭಾರ ಉಳ್ಳದ್ದಾದ್ದರಿಂದ ಭಾರ ಅಂತ ಆಯ್ತು, ಮಹಾಭಾರ ಅಂತ ಆಗ್ಬೇಕಾಗಿತ್ತು. ಮಹಾಭಾರತ ಅಂತ ಯಾಕೆ ಬಂತು ಅಂದ್ರೆ ತದ್ವತ್ವಾರ್ಥೇ ತಪ್ರತ್ಯಯ. ಅದು ಉಳ್ಳದ್ದು, ಮಹತ್ತರವಾದ ಅರ್ಥ ಉಳ್ಳದ್ದು, ಭಾರವಾದ ಅರ್ಥ ಉಳ್ಳದ್ದು, ಉಳ್ಳದ್ದು ಅಂತ ಅರ್ಥ ಬರಬೇಕಾಗಿದೆ. ಆ ಅರ್ಥವನ್ನ ತದ್ವತ್ವಾರ್ಥೆ ತಪ್ರತ್ಯಯ, ತ ಎಂಬುವಂತ ಪ್ರತ್ಯಯ ಬಂದು ಮಹಾಭಾರ ಅಂತ ಮಹಾಭಾರತ ಅಂತಾಗಿದ್ದು. ಮಹತ್ತರವಾದ ಭಾರವುಳ್ಳಂತಹ ಅರ್ಥವನ್ನ ಉಳ್ಳದ್ದು ಈ ಗ್ರಂಥ. ಅದಕ್ಕೆ ತ ಅಂದ್ರೆ ಉಳ್ಳದ್ದು, ತದ್ವತ್ವ ಅಂದ್ರೆ ಅದು ಉಳ್ಳದ್ದು ಅಂತ ಅರ್ಥ. ಆ ಅರ್ಥದೊಳಗೆ ತ ಪ್ರತ್ಯಯ ಬಂದು ಭಾರತ ಮಹಾಭಾರತ ಅಂತಾಗಿದ್ದು. ಪರ್ವತ ಶಬ್ದವತ ಉಪಸಂಖ್ಯಾನಾತ್, ಪರ್ವತ ಶಬ್ದದಂತೆ ಇದನ್ನ ತಿಳಿದುಕೊಳ್ಬೇಕು ಅಂತ ಹೇಳ್ತಾರೆ. ಹೀಗೆ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತಂ ಅಂತ ಆಗಿದ್ದು. ಯದ್ವಾ ಮತ್ತೊಂದು ರೀತಿ ಅರ್ಥನ ಹೇಳ್ತಾರೆ. ಭಾರೇಣ ತತತ್ವಾತ್ ಭಾರತತಂ ಇತಿ ಏಕದೇಶಗ್ರಹಣಂ ಸಮಾನೇ ಲೋಪಃ ಇತಿ ಏಕಲೋಪೇನ ವಾ ಭಾರತಂ ಮಹಚ್ಚ ಭಾರತಂಚ ಇತಿ ಮಹಾಭಾರತಂ. ಇನ್ನೊಂದು ಅರ್ಥ ಏನು ಅಂದ್ರೆ, ಮೊದಲಿಗೆ ಹೇಳಿದ್ದು ಮಹತ್ವಾತ್ ಭಾರವತ್ವಾತ್ ಮಹಾಭಾರತಂ ಅಂತ ಹೇಗಾಯ್ತು? ಮಹಾಭಾರ ಆಗ್ಬೇಕಾಗಿತ್ತು. ತ ಪ್ರತ್ಯಯ ಒಂದು ಉಳ್ಳದ್ದು ಎಂಬ ಅರ್ಥ ತ ಪ್ರತ್ಯಯ ಒಂದು ಮಹಾಭಾರತ ಅಂತಾಗಿದೆ.
ಎರಡನೇ ರೀತಿ ಅರ್ಥ ಏನು ಅಂದ್ರೆ ಭಾರೇಣ ತತತ್ವಾತ್. ತತತ್ವಾತ್ ಅಂದ್ರೆ ವ್ಯಾಪ್ತತ್ವಾತ್ ಅಂತ ಅರ್ಥ ಇದೆ. ತತ ಅಂದ್ರೆ ವ್ಯಾಪ್ತವು, ಭಾರದಿಂದ ವ್ಯಾಪ್ತವಾಗಿದೆ, ಭಾರದಿಂದ ವಿಸ್ತೃತವಾಗಿದೆ ಅಂದ್ರೆ ಎಲ್ಲ ಅರ್ಥಗಳು ಭಾರವುಳ್ಳದ್ದೇ. ಒಂದೊಂದು ಮಾತುಗಳು ಕೂಡ ಭಾರಿ ಅರ್ಥಗಂಭೀರ ಅರ್ಥವುಳ್ಳದ್ದು. ಆದ್ದರಿಂದ ಎಲ್ಲ ಅರ್ಥಗಳು, ಎಲ್ಲ ವಾಕ್ಯಗಳು ಕೂಡ. ಅದಕ್ಕಾಗಿ ಭಾರೇಣ ತತತ್ವಾತ್, ಅದಕ್ಕೇನಾಗಬೇಕಾಯಿತು? ತತತ್ವಾತ್ ಭಾರೇಣ ತತತ್ವಾತ್ ಭಾರತತ ಅಂತ ಆಗ್ಬೇಕಾಗಿತ್ತು, ಭಾರತತಂ ಅಂತ ಆಗ್ಬೇಕಾಗಿತ್ತು, ಮಹಾಭಾರತತಂ ಅಂತ ಆಗ್ಬೇಕು. ಆದ್ರೆ ಏನಾಗಿದೆ ಅಂದ್ರೆ ಸಮಾನೇ ಲೋಪಃ ಅಂತ ಸೂತ್ರದಿಂದ ಇತಿ ಏಕಲೋಪೇನವ, ಒಂದು ತಕಾರ ಲೋಪ ಐತಿ ಸೂತ್ರದಿಂದ. ಒಂದು ತಕಾರ ಸ್ಥಾನವಾದಂತ ಅಕ್ಷರ ಇದ್ದಾಗ ಒಂದು ಅಕ್ಷರ ಲೋಪ ಆಗ್ತದೆ ಅಂತ ಹೇಳಿದ್ದೆ ಸೂತ್ರದಿಂದಾಗಿ ಒಂದು ಅಕ್ಷರ ಲೋಪ ಆಗಿ ಭಾರತಂ ಅಂತ ಆಗಿದೆ. ಮುಂದೆ ಮಹಚ್ಚತತ ಭಾರತಂತ ಮಹಾಭಾರತಂ ಅಂತ ಈ ರೀತಿಯಾಗಿ ರೂಪ ಆಗಿದೆ. ಹೀಗೆ ಮಹಾಭಾರತ ಏನಾಗಿದೆ ಅಂದ್ರೆ ಹೆಸರೇ ಹೇಳಿಕೊಡುತ್ತದೆ, ಇದು ಭಾರೀ ಅರ್ಥವುಳ್ಳದ್ದು, ಮಹತ್ತರವಾದ ಅರ್ಥವುಳ್ಳದ್ದು, ಭಾರವಾದ ಅರ್ಥವುಳ್ಳದ್ದಾದ್ದರಿಂದ ಇದು ಉತ್ತಮ ಅಂತ ಆ ಹೆಸರೇ ಹೇಳಿಕೊಡುತ್ತದೆ. ಇದು ಮತ್ತೊಂದು ಕಾರಣವನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟದ್ದು. ಇಂತಹ ಈ ರೀತಿಯಾಗಿ ಮಹಾಭಾರತದ ಈ ಅರ್ಥ ವಿವರಣೆಯನ್ನ, ಈ ರೀತಿಯಾಗಿ ಅರ್ಥವನ್ನ, ಮಹಾಭಾರತ ಶಬ್ದದ ಅರ್ಥವನ್ನ ಅದನ್ನ ತಿಳಿದುಕೊಂಡ್ರೆ ಏನಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ನಿರುಕ್ತಮ ಅಸ್ಯ ಯೋವೇದ ಸರ್ವ ಪಾಪೈ ಪ್ರಮುಚ್ಯತೆ. ಯಾವ ವ್ಯಕ್ತಿ ಅಸ್ಯ ಈ ಮಹಾಭಾರತ ಎಂಬುವಂತಹ ಶಬ್ದ ಏನಿದೆ, ಈ ಮಾತೇನಿದೆ, ಇದರ ನಿರುಕ್ತಂ, ಅದರ ಬಿಡಿಸಿ ಅರ್ಥವನ್ನು ತಿಳಿದುಕೊಳ್ಳೋದು. ನಿತರಾ ಮುಕ್ತಂ ವಚನಂ, ವ್ಯಾಖ್ಯಾನಂ ಅಂತ ಅರ್ಥ. ಇದರ ವ್ಯಾಖ್ಯಾನ ಏನ್ ಮಾಡಿದ್ರಲ್ಲ ಎಷ್ಟೋ ತನಕ ಮೊದಲೇ ಪಾದದಿಂದ 2 ಪಾದಗಳಿಂದ, ಮಹತ್ವಾದ್ ಭಾರವತ್ವಾಚ ಅಂತ. ಈ ರೀತಿಯಾಗಿ ನಿರುಕ್ತಂ ಅಂದ್ರೆ ವ್ಯಾಖ್ಯಾನಂ ಅಂತ ಅರ್ಥ. ಆ ಮಹಾಭಾರತ ಶಬ್ದದ ವ್ಯಾಖ್ಯಾನ, ಅದರ ಅರ್ಥ ಅಂತ ಅರ್ಥ. ಆ ಮಹಾಭಾರತದ ಶಬ್ದದ ಅರ್ಥವನ್ನ, ವ್ಯಾಖ್ಯಾನವನ್ನ ಈಗ ಹೇಳಿದಂತೆ ಯಹಾವೇದ, ಯಾರು ಈ ರೀತಿಯಾಗಿ ಮಹಾಭಾರತ ಶಬ್ದಕ್ಕೆ ಅರ್ಥವನ್ನ ಇಲ್ಲಿ ಹೇಳಿದಂತೆ ತಿಳಿದುಕೊಳ್ತಾರೋ, ಚಿಂತನೆ ಮಾಡ್ತಾರೋ, ಅವರು ಏನಾಗ್ತಾರೆ ಅಂದ್ರೆ ಸರ್ವ ಪಾಪೈ ಪ್ರಮುಚ್ಯತೆ. ಯಾರು ಈ ರೀತಿಯ ಅರ್ಥವನ್ನು ತಿಳಿದುಕೊಳ್ತಾರೋ ಅವರು ಸರ್ವ ಪಾಪೈ ಪ್ರಮುಚ್ಯತೆ, ಎಲ್ಲ ಪಾಪಗಳಿಂದಲೂ ಕೂಡ ಮುಕ್ತರಾಗ್ತಾರೆ. ಅಂದ್ರೆ ಎಲ್ಲ ಪಾಪಗಳು ಕೂಡ ನಾಶವಾಗಿ ಹೋಗ್ತದೆ ಅಂತ ಅರ್ಥ. ಯಾವಾಗ ಕೇವಲ ಮಹಾಭಾರತದ ಶಬ್ದದ ವ್ಯಾಖ್ಯಾನ, ಅರ್ಥವನ್ನ ತಿಳಿದುಕೊಳ್ಳುವುದರಿಂದಲೇನೆ ಎಲ್ಲ ಪಾಪಗಳು ಕೂಡ ನಾಶವಾಗಿ ಹೋಗ್ತದೆ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಅಸ್ಯ ಭಾರತಸ್ಯ ನಿರ್ವಚನ ಜ್ಞಾನ ಮಾತ್ರೇಣ ಸರ್ವ ಪಾಪಕ್ಷಯ ಕಥನಾತ್ ಉತ್ತಮತ್ವಂ ಜ್ಞೇಯಂ. ಇದರಿಂದ ಮತ್ತೊಂದು ರೀತಿಯಿಂದ ಉತ್ತಮತ್ವವನ್ನು ತಿಳಿಸಿಕೊಡ್ತೀವಿ ಅಂತ ಹೇಳಿದ್ರಲ್ಲ, ಮತ್ತೊಂದು ರೀತಿಯಿಂದ ಹೆಂಗ್ ಉತ್ತಮತ್ವ ಸಿಗ್ತಾಯ್ತು ಇದಕ್ಕೆ ಅಂತಂದ್ರೆ ಇದೇ ಹೇಳಿದ್ದಾರೆ. ಎಲ್ಲ ಕೇವಲ ಈ ಮಹಾಭಾರತ ಶಬ್ದದ ವ್ಯಾಖ್ಯಾನ, ಅರ್ಥವನ್ನ ತಿಳಿದುಕೊಳ್ಳೋದು ಮಾತ್ರದಿಂದಲೇನೆ ಎಲ್ಲಾ ಪಾಪಗಳೂ ಪರಿಹಾರವಾಗ್ತವೆ ಅಂತ ಹೇಳ್ತದೆ ಅಂದ ಮೇಲೆ, ಹಾಗಾದ್ರೆ ಸರ್ವ ಪಾಪ ಕ್ಷಯ ಕಥನ, ಎಲ್ಲ ಪಾಪಗಳು ನಾಶವಾಗ್ತದೆ ಅಂತ ಹೇಳಿದ್ದರಿಂದ ಉತ್ತಮತ್ವಂ ಜ್ಞೇಯಂ. ಈ ಒಂದು ಶಾಸ್ತ್ರ, ಈ ಒಂದು ಗ್ರಂಥ ಉತ್ತಮ ಗ್ರಂಥ. ಬರೀ ಹೆಸರಿನಿಂದಲೇ ಎಲ್ಲ ಪಾಪಗಳು ಪರಿಹಾರ ಆಗ್ತವೆ ಅಂದ ಮೇಲೆ ಇನ್ನು ಇಡೀ ಗ್ರಂಥವನ್ನ ಅಧ್ಯಯನ ಮಾಡಿದರೆ ಪಾಪಗಳು ಪರಿಹಾರ ಆಗ್ತದೆ ಅಂತ ಹೇಳೋದೇನು? ಆ ಪರಿಹಾರ ಆಗೇ ಆಗ್ತದೆ. ಹೆಸರಿನಿಂದಲೇ ಹೆಸರ ಅರ್ಥವನ್ನು ತಿಳಿದುಕೊಳ್ಳೋದ್ರಿಂದ ಪರಿಹಾರ ಆಗ್ತದೆ ಅಂದ ಮೇಲೆ ಇದು ಉತ್ತಮ ಅಂತ ತಿಳ್ಕೊಳ್ಬೇಕು, ಉತ್ತಮವಾದಂತಹ ಶಾಸ್ತ್ರ ಅಂತ ತಿಳಿದುಕೊಳ್ಳಬೇಕು ಎಂಬುದನ್ನ ನಿರುಕ್ತಮಸ್ಯ ಯೋ ವೇದ ಸರ್ವ ಪಾಪೈ ಪ್ರಮುಚ್ಯತೆ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಒಂದು ರೀತಿಯಿಂದ ಹಿಂದೆ ಶ್ಲೋಕದಲ್ಲಿ ಮಹಾಭಾರತ ಗ್ರಂಥ ಉತ್ತಮ ಅಂತ ತಿಳಿಸಿಕೊಟ್ರು. ಈ ಶ್ಲೋಕದಿಂದಲೂ ಮತ್ತೊಂದು ರೀತಿಯಿಂದ ಉತ್ತಮ ಅಂತ ತಿಳಿಸಿಕೊಟ್ಟಿದ್ದಾರೆ. ಯಾಕೆ? ಎಲ್ಲ ಪಾಪಗಳು ನಾಶವಾಗಿ ಹೋಗ್ತದೆ ಇದರ ಅರ್ಥವನ್ನು ತಿಳಿದುಕೊಂಡ್ರೆ, ಅದಕ್ಕೆ ಇದು ಉತ್ತಮ. ಇನ್ನು ಮುಂದಿನ ಶ್ಲೋಕದಲ್ಲಿ ಇತೋಪಿ ಉತ್ತಮಂ ಇತ್ಯಾಹ, ಮತ್ತೊಂದು ರೀತಿಯಿಂದಲೂ ಕೂಡ ಈ ಮಹಾಭಾರತ ಗ್ರಂಥಕ್ಕೆ ಉತ್ತಮತ್ವವನ್ನ ತಿಳಿಸಿಕೊಡ್ತಾರೆ. ಮಹಾಭಾರತ ಮತ್ತೊಂದು ಕಾರಣದಿಂದಲೂ ಕೂಡ ಇದು ಉತ್ತಮ ಅಂತ ಹೇಳ್ತಾ ಇದ್ದಾರೆ.
ನಿರ್ಣಯಃ ಇತಿ 12ನೇ ಶ್ಲೋಕ. ನಿರ್ಣಯಃ ಸರ್ವಶಾಸ್ತ್ರಾಣಾಂ ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತೆ ಸದೃಷ್ಟಾಂತೋ ಹಿ ಭಾರತೆ ಕೃತೋ ವಿಷ್ಣುವಶತ್ವಂ ಹಿ ಕೃತೋ ವಿಷ್ಣುವಶತ್ವಂ ಹಿ ಬ್ರಹ್ಮಾದೀನಾಂ ಪ್ರಕಾಶಿತಂ ಬ್ರಹ್ಮಾದೀನಾಂ ಪ್ರಕಾಶಿತಂ ನಿರ್ಣಯಃ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತೆ ಕೃತೋ ವಿಷ್ಣುವಶತ್ವಂ ಹಿ ಬ್ರಹ್ಮಾದೀನಾಂ ಪ್ರಕಾಶಿತಂ ಎಂಬುದಾಗಿ 12ನೆಯ ಶ್ಲೋಕ. ಪದವಿಭಾಗ. ನಿರ್ಣಯಃ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತಃ ಹಿ ಭಾರತೆ ಕೃತಃ ವಿಷ್ಣುವಶತ್ವಂ ಹಿ ಬ್ರಹ್ಮಾದೀನಾಂ ಪ್ರಕಾಶಿತಂ ಎಂಬುದಾಗಿ ಪದವಿಭಾಗ. ಏನು? ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತೆ ಸದೃಷ್ಟಾಂತಃ ದೃಷ್ಟಾಂತ ಸಹಿತವಾಗಿ ಭಾರತೆ ಈ ಮಹಾಭಾರತ ಗ್ರಂಥದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸದೃಷ್ಟಾಂತಃ ದೃಷ್ಟಾಂತ ಸಹಿತವಾಗಿ ಸರ್ವಶಾಸ್ತ್ರಾಣಾಂ ನಿರ್ಣಯ ಕೃತಃ ದೃಷ್ಟಾಂತ ಸಹಿತವಾಗಿ ಎಲ್ಲ ಶಾಸ್ತ್ರಗಳ ನಿರ್ಣಯವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಮಹಾಭಾರತದಲ್ಲಿ. ಹೇಳಿದ್ರು ಟಿಪ್ಪಣಿಕಾರು, ಭಾರತೆ ಸರ್ವಶಾಸ್ತ್ರಾಣಾಂ ನಿರ್ಣಯ ನಿರ್ಣೀತಿ ಸದೃಷ್ಟಾಂತಃ ದೃಷ್ಟಾಂತಃ ನಿದರ್ಶನಂ ತೇನ ಸಹಿತಃ ವರ್ತತೆ. ದೃಷ್ಟಾಂತ ಸಹಿತವಾಗಿ ಎಲ್ಲ ಶಾಸ್ತ್ರಗಳ ನಿರ್ಣಯವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ತೇನ ತಸ್ಯ ಉತ್ತಮತ್ವಂ ಇತಿ. ಅದಕ್ಕಾಗಿ ನೋಡಿ, ದೃಷ್ಟಾಂತ ಸಹಿತವಾಗಿ ಇಲ್ಲಿ ಎಲ್ಲಾ ಶಾಸ್ತ್ರಗಳ ನಿರ್ಣಯವನ್ನ ಮಾಡ್ತಾ ಇದ್ದುದರಿಂದಾಗಿ ಈ ಶಾಸ್ತ್ರ ಇದು ನಿರ್ಣಾಯಕ ಶಾಸ್ತ್ರ ಅಂತ ಆಗ್ತದೆ, ಉತ್ತಮ ಶಾಸ್ತ್ರ ಅಂತ ಆಗ್ತದೆ. ಈ ಕಾರಣದಿಂದಲೂ ಮಹಾಭಾರತ ಉತ್ತಮ. ಯಾಕೆ? ಮಹಾಭಾರತದಲ್ಲಿ ಎಲ್ಲ ಶಾಸ್ತ್ರಗಳ ನಿರ್ಣಯವನ್ನ ದೃಷ್ಟಾಂತ ಸಹಿತವಾಗಿ ಮಾಡ್ಲಿಕ್ಕತ್ತಿದ್ದಾರೆ. ಅದಕ್ಕಾಗಿ ಇದು ಉತ್ತಮ ಎಂಬುದಾಗಿ ಮತ್ತೊಂದು ಕಾರಣದಿಂದ ಇದಕ್ಕೆ ಉತ್ತಮತ್ವವನ್ನ ತಿಳಿಸ್ತಾ ಇದ್ದಾರೆ. ಏನ್ ಹೇಳಿದ್ರು? ದೃಷ್ಟಾಂತ ಸಹಿತವಾಗಿ ಎಲ್ಲ ಶಾಸ್ತ್ರಗಳ ನಿರ್ಣಯವನ್ನ ಮಾಡ್ತಾ ಇದ್ದುದರಿಂದ ಇದು ಉತ್ತಮ ಅಂತ ಅನ್ಲಿಕ್ಕತ್ತಿದ್ದಾರೆ. ದೃಷ್ಟಾಂತ ಏನು ಅಂತ ಪ್ರಶ್ನೆ. ಸದೃಷ್ಟಾಂತಹ ನಿರ್ಣಯ ಕಥಂ ಕೃತಃ. ದೃಷ್ಟಾಂತ ಸಹಿತವಾಗಿ ನಿರ್ಣಯ ಹೇಗೆ ಮಾಡಿದ್ದಾರೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾರೆ. ಇತ್ಯತಃ ಆಹ ವಿಷ್ಣು ಇತಿ. ಮುಂದೆ ನೋಡಿ, ಇಷ್ಟ ಆಯ್ತು. ಈಗ ಭಾರತೆ ಸದೃಷ್ಟಾಂತಹ ಸರ್ವಶಾಸ್ತ್ರಾಣಾಂ ನಿರ್ಣಯ ಕೃತಃ. ಈಗ ಮುಗಿತಿಲ್ಲಿಗೆ ದೃಷ್ಟಾಂತ ಸಹಿತವಾಗಿ ಹೇಗೆ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಮುಂದಿನ ವಿಷಯ, ಮುಂದಿನ ಶ್ಲೋಕ. ವಿಷ್ಣು ವಶತ್ವಂ ಹಿ ಬ್ರಹ್ಮಾದೀನಾಂ ಪ್ರಕಾಶಿತಂ. ಮಹಾಭಾರತದಲ್ಲಿ ಅನೇಕ ಕಡೆಗೆ ಏನ್ ಮಾಡಿದ್ದಾರೆ ಅಂದ್ರೆ ಬ್ರಹ್ಮಾದೀನಾಂ ವಿಷ್ಣು ವಶತ್ವಂ ಪ್ರಕಾಶಿತಂ. ಬ್ರಹ್ಮದೇವರೇ ಮೊದಲಾದಂತಹ ದೇವತೆಗಳಿಗೆ ವಿಷ್ಣು ವಶತ್ವವನ್ನ ತಿಳಿಸಿಕೊಟ್ಟಿದ್ದಾರೆ. ಅಂದ್ರೆ ಎಲ್ಲರೂ ಬ್ರಹ್ಮಾದಿ ಎಲ್ಲ ದೇವತೆಗಳು ಕೂಡ ಭಗವಂತನ ಅಧೀನರು, ಭಗವಂತ ಎಲ್ಲರಿಗೆ ನಿಯಾಮಕ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ತಿಳಿಸಿಕೊಟ್ಟಿದ್ದರಿಂದ ಹೀಗೆ ಇದೇ ದೃಷ್ಟಾಂತ ಅನೇಕ ಕಡೆಗೆ ಇವರೆಲ್ಲರೂ ಕೂಡ ಭಗವಂತನ ಅಧೀನ. ವಿಷ್ಣು ಅಂದ್ರೆ ವೇದವ್ಯಾಸ ದೇವರು, ಕೃಷ್ಣ, ಹೀಗೆ ಅನೇಕ ಅವತಾರಗಳಿವೆ. ಅನೇಕ ಅವತಾರ ಪ್ರಸಂಗಗಳಲ್ಲಿ ಅವರೆಲ್ಲರೂ ಕೂಡ ಭಗವಂತನ ಅಧೀನರಾಗಿ ಭಗವಂತ ಹೇಳಿದಂತೆ ಅನೇಕ ಮಾತುಗಳನ್ನ ಕೇಳಿದಂತಹ ಪ್ರಸಂಗಗಳು, ಅನೇಕ ವಿಷಯಗಳು ಅಲ್ಲಿ ಮಹಾಭಾರತದಲ್ಲಿ ನಮಗೆ ಕಂಡು ಬರ್ತವೆ. ಮುಂದೆ ಮಹಾಭಾರತದ ವಿಚಾರಗಳನ್ನು ಹೇಳುವಾಗ ಅದನ್ನು ತೋರಿಸ್ತಾರೆ. ಅಲ್ಲಿ ಯಾವ ಪ್ರಸಂಗದಲ್ಲಿ ಹೇಗೆ ಭಗವಂತನ ಆಜ್ಞೆಯನ್ನ ಪರಿಪಾಲನೆ ಮಾಡಿದ್ರು, ಹೇಗೆ ಭಗವಂತನ ಅಧೀನರಾಗಿ ಇದ್ದದ್ದು
ಎಲ್ಲ ವಿಚಾರಗಳನ್ನ ತೋರಿಸ್ತಾರೆ. ಹೀಗಾಗಿ ವಿಷ್ಣು ವಶತ್ವಂ ಬ್ರಹ್ಮಾದೀನಾಂ ಪ್ರಕಾಶಿತಂ, ಅನೇಕ ಪ್ರಸಂಗಗಳಲ್ಲಿ ಬ್ರಹ್ಮಾದಿ ಎಲ್ಲ ದೇವತೆಗಳು ಕೂಡ ಭಗವಂತನ ವಶರಾಗಿದ್ದದ್ದು ಅಲ್ಲಿ ಕಾಣುತ್ತದೆ. ಹೀಗಾಗಿ ಎಲ್ಲ ಶಾಸ್ತ್ರಗಳ ನಿರ್ಣಯ ಏನು ಅಂದ್ರೆ ವಿಷ್ಣು ಸರ್ವೋತ್ತಮತ್ವವೇ ನಿರ್ಣಯ. ಅದನ್ನ ಮಹಾಭಾರತದಲ್ಲಿ ಮಾಡಿದ್ದು. ಹೀಗಾಗಿ ಈ ಎಲ್ಲ ದೃಷ್ಟಾಂತ ಸಹಿತವಾಗಿ ಇಲ್ಲಿ ಸರ್ವಶಾಸ್ತ್ರಗಳ ನಿರ್ಣಯವನ್ನ ಮಾಡ್ತಾ ಇದ್ದುದರಿಂದಾಗಿ ಮಹಾಭಾರತ ಎಂಬುವಂತಹ ಗ್ರಂಥ ಇದು ಉತ್ತಮವಾದಂತಹ ಗ್ರಂಥ, ಎಲ್ಲ ಶಾಸ್ತ್ರಗಳಿಗಿಂತಲೂ ಉತ್ತಮ ಗ್ರಂಥ ಎಂಬುದಾಗಿ ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಅದೇ ಹೇಗೆ ಅಂತಂದ್ರೆ ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. 13ನೇ ಶ್ಲೋಕದಲ್ಲಿ 13ನೇ ಶ್ಲೋಕ, ಯತ ಕೃಷ್ಣವಶೇ ಸರ್ವೇ ಯತ ಕೃಷ್ಣವಶೇ ಸರ್ವೇ ಭೀಮಾದ್ಯಾ ಸಂಯಗೀರಿತಾಃ ಸಂಯಗೀರಿತಾಃ ಸರ್ವೇಷಾಂ ಜ್ಞಾನದೋ ವಿಷ್ಣುಃ ಸರ್ವೇಷಾಂ ಜ್ಞಾನದೋ ವಿಷ್ಣುಃ ಯಶೋದಾತೇತಿ ಚೋದಿತಃ ಯಶೋದಾತೇತಿ ಚೋದಿತಃ ಯತ ಕೃಷ್ಣವಶೇ ಸರ್ವೇ ಭೀಮಾದ್ಯಾ ಸಂಯಗೀರಿತಾಃ ಸರ್ವೇಷಾಂ ಜ್ಞಾನದೋ ವಿಷ್ಣುರ್ಯಶೋದಾತೇತಿ ಚೋದಿತಃ ಎಂಬುದಾಗಿ 13ನೆಯ ಶ್ಲೋಕ ಪದವಿಭಾಗ. ಯತಃ ಕೃಷ್ಣವಶೇ ಸರ್ವೇ ಭೀಮಾದ್ಯಾಃ ಸಂಯುತಾಃ ಸರ್ವೇಷಾಂ ಜ್ಞಾನದಃ ವಿಷ್ಣುಃ ಯಶೋದಾತಿ ವಿಷ್ಣುಃ ಯಶೋದಾತ ಇತಿ ಚೋದಿತಃ ಎಂಬುದಾಗಿ ಪದವಿಭಾಗ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಯತಃ ಸರ್ವೇ ಭೀಮಾದ್ಯಾಹ, ಸರ್ವೇ ಅಂದ್ರೆ ಭೀಮಸೇನ ದೇವರೇ ಮೊದಲಾದಂಥವರು ಎಲ್ಲರೂ ಕೂಡ, ಸರ್ವೇ ಭೀಮಾದ್ಯಾಹ ಯಾವ ಕಾರಣಕ್ಕಾಗಿ ಎಲ್ಲ ಭೀಮಾದಿಗಳ ಎಲ್ಲ ದೇವತೆಗಳು ಕೂಡ ಕೃಷ್ಣವಶೇ ಸಮ್ಯಕ್ ಕೃಷ್ಣವಶೇ ಈರಿತಾಹ, ಸಮ್ಯಕ್ ಚೆನ್ನಾಗಿ ಅಂದ್ರೆ ಏನು ಸ್ವಲ್ಪ ಬಿಡದಂತೆ ಭಗವಂತನ ವಶದಲ್ಲಿ ಇದ್ದಾರೆ ಅಂತ, ಕೃಷ್ಣನ ವಶದಲ್ಲಿ ಇದ್ದಾರೆ ಅಂತ ಹೇಳಲ್ಪಟ್ಟಿದೆ ಅಲ್ಲಿ. ಸಮ್ಯಗೀರಿತಾಹ ಹಂಗೆ ಹೇಳಿಸ್ಕೊಂಡಿದ್ದಾರೆ ಅಂದ್ರೆ ಆ ಎಲ್ಲ ಭೀಮಸೇನ ದೇವರೇ ಮೊದಲಾದಂಥ ಎಲ್ಲರನ್ನೂ ಕೂಡ ಕೃಷ್ಣನ ಅಧೀನರು ಅಂತ ಹೇಳಿದ್ದಾರೆ. ಅತಃ ಬ್ರಹ್ಮಾದೀನಾಂ ವಿಷ್ಣು ವಶತ್ವಂ ಪ್ರಕಾಶಿತಂ ಕಥಿತಂ ಹಿ. ಅದಕ್ಕೆ ಆ ಬ್ರಹ್ಮಾದಿ ನೋಡಿ, ಹಿಂದಿನ ಶ್ಲೋಕದಲ್ಲಿ ಬಂದದ್ದು ಬ್ರಹ್ಮಾದೀನಾಂ ಪ್ರಕಾಶಿತಂ ವಿಷ್ಣು ವಶತ್ವಂ ಅಂತ ಹೇಳಿದ್ದು. ಮಹಾಭಾರತದಲ್ಲಿ ಬ್ರಹ್ಮದೇವರೆಲ್ಲ ಬರ್ತಾರೆ ಅಂತ ಕೇಳಿದ್ರೆ ಭೀಮಸ್ಯ ಬ್ರಹ್ಮತ್ವಾ ಇತಿ ಭಾವ. ಭೀಮಸೇನ ದೇವರಂದ್ರೆ ಯಾರು? ವಾಯುದೇವರು, ಭೀಮಸೇನ ದೇವರು. ವಾಯುದೇವರೇ ಮುಂದೆ ಬ್ರಹ್ಮದೇವರಾಗುವುದು. ಹೀಗಾಗಿ ಬ್ರಹ್ಮಾದೀನಾಂ ವಿಷ್ಣು ವಶತ್ವಂ ಪ್ರಕಾಶಿತಂ ಇದರ ಅರ್ಥ ಆ ಭೀಮಸೇನ ದೇವರಂದ್ರೆ ಬೇರೆ ಇಲ್ಲ, ಬ್ರಹ್ಮದೇವರಂದ್ರೆ ಬೇರೆ ಇಲ್ಲ. ಭೀಮಸೇನ ದೇವರು ಭಗವಂತನ ಅಧೀನ ಅಂತ ತೋರಿಸಿದ್ದಾರೆ ಅಂದ್ರೆ ಬ್ರಹ್ಮದೇವರು ಅಧೀನ ಅಂತ ಅರ್ಥ ಅದಕ್ಕೆ. ಅದೇ ರೀತಿಯಾಗಿ ಎಲ್ಲ ದೇವತೆಗಳು ಕೂಡ ಭಗವಂತನ ಕೃಷ್ಣನ ಅಧೀನ ಅಂದ್ರೆ ಕೃಷ್ಣ ಅಂದ್ರೆ ಬೇರೆ ಇಲ್ಲ, ವಿಷ್ಣು ಅಂದ್ರೆ ಬೇರೆ ಇಲ್ಲ. ಕೃಷ್ಣಸ್ಯ ವಿಷ್ಣುತ್ವಾತ್, ಕೃಷ್ಣಸ್ಯ ವಿಷ್ಣುತ್ವಾತ್ ಭೀಮಸ್ಯ ಬ್ರಹ್ಮತ್ವಾತ್. ಕೃಷ್ಣನೇ ವಿಷ್ಣು, ಭೀಮಸೇನ ದೇವರೇ ಬ್ರಹ್ಮದೇವರು. ಹೀಗಾಗಿ ಅವರು ವಿಷ್ಣುವಿನ ವಶ ಬ್ರಹ್ಮದೇವರು ಅಂದ್ರೆ ಕೃಷ್ಣನ ವಶ ಭೀಮಸೇನ ದೇವರು ಅಂತೆ ಅರ್ಥ. ಹೀಗಾಗಿ ಅದೇ ರೀತಿ ಎಲ್ಲ ದೇವತೆಗಳು ಕೂಡ ಭಗವಂತನ ವಶ ಅಂತ ತಿಳಿಸಿ, ಅಧೀನ ಅಂತ ತಿಳಿಸಿಕೊಟ್ಟಿದ್ದಾರೆ. ಇನ್ನು ತಿಳಿಸಿಕೊಡುವ ಮುಖಾಂತರವಾಗಿ ಎಲ್ಲ ದೇವತೆಗಳು ಕೂಡ ಭಗವಂತನ ಅಧೀನ ಅಂದ ಮೇಲೆ ಭಗವಂತ ಉತ್ತಮ. ಎಲ್ಲ ಶಾಸ್ತ್ರಗಳ ನಿರ್ಣಯವು ಏನೂಪ ಅಂದ್ರೆ ಭಗವಂತನೇ ವಿಷ್ಣುವೇ ಸರ್ವೋತ್ತಮ ಎಂಬುದು ಎಲ್ಲ ಶಾಸ್ತ್ರಗಳ ನಿರ್ಣಯ ಎಂಬುದನ್ನ ಹೀಗೆ ಮಹಾಭಾರತಕ್ಕೆ ಉತ್ತಮತ್ವವನ್ನ ತಿಳಿಸಿಕೊಟ್ಟದ್ದು. ಅಷ್ಟೇ ಅಲ್ಲ, ಈ ಭಗವಂತ ಉತ್ತಮ ಅಂತ ಸರ್ವಶಾಸ್ತ್ರಗಳ ನಿರ್ಣಯ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಹೇಗೆ ಅಂದ್ರೆ ಸರ್ವೇಷಾಂ ಜ್ಞಾನದಃ ವಿಷ್ಣು ಯಶೋದಾತೇತಿ ಚೋದಿತಃ. ಮತ್ತೇನಂತಿದ್ದಾರೆ ದೇವರನ್ನ ಅಂದ್ರೆ ಮಹಾಭಾರತದಲ್ಲಿ
ಅನ್ಯೋಪಿ ಶಾಸ್ತ್ರಾರ್ಥಃ ಸದೃಷ್ಟಾಂತಃ ಉಕ್ತಃ ಇತ್ಯಾಹ ಸರ್ವೇಷಾಮಿತಿ. ಭಗವಂತ ಎಲ್ಲರಿಗೂ ಜ್ಞಾನವನ್ನ ಕೊಡುವ ಭಗವಂತನೇ, ವಿಷ್ಣುವೇ. ಎಲ್ಲರಿಗೂ ಯಶಸ್ಸನ್ನು ಕೊಡುವವನು ಭಗವಂತನೇ. ಯಶಸ್ಸನ್ನು ಕೊಡುವಾಗಲಿ, ಜ್ಞಾನವನ್ನು ಕೊಡುವುದಾಗಲಿ, ಎಲ್ಲವನ್ನು ಕೊಡುವವನು ಭಗವಂತನೇ. ಅಂದ ಮೇಲೆ ಹೀಗಾಗಿ ಭಗವಂತನೇ ಎಲ್ಲರಿಗಿಂತ ಉತ್ತಮ. ಎಲ್ಲರಿಗಿಂತ ಉತ್ತಮ ಎಂಬುದೇ ಸರ್ವಶಾಸ್ತ್ರಗಳ ನಿರ್ಣಯ. ಇದನ್ನ ಮಹಾಭಾರತ ಈ ಗ್ರಂಥದಲ್ಲಿ ಈ ಸರ್ವಶಾಸ್ತ್ರಾರ್ಥ ನಿರ್ಣಯವನ್ನ, ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡಿದ್ದರಿಂದ ಈ ಗ್ರಂಥವೇ ಉತ್ತಮ ಎಂಬುದನ್ನ ಮತ್ತೊಂದು ರೀತಿ ಈ ಕೊನೆಯ 2 ಪಾದ, ಎಲ್ಲರಿಗೂ ಜ್ಞಾನವನ್ನ ಕೊಡುವವ, ಎಲ್ಲರಿಗೂ ಯಶಸ್ಸನ್ನು ಕೊಡುವ ಭಗವಂತ ಅಂತ ಹೇಳಿದ್ರಲ್ಲ, ಇದನ್ನೇ ಮತ್ತೆ ಮುಂದಿನ ಶ್ಲೋಕದಲ್ಲಿ ಅದನ್ನು ಉತ್ಪಾದನೆ ಮಾಡ್ತಾರೆ. ಹೇಗೆ ಎಲ್ಲರಿಗೂ ಜ್ಞಾನವನ್ನು ಕೊಡುವವ, ಟೈಮ್ ಆಯ್ತು ಅಂತ ಕಾಣುತ್ತೆ ಆಚಾರ್ಯ. ರೆಕಾರ್ಡಿಂಗ್ ವಾಯ್ಸ್ ಬರ್ತಾ ಇಲ್ಲ ಸರ್. ಹರೇ ರೆಕಾರ್ಡಿಂಗ್ ಟೈಮ್ ಆಯ್ತು. ಇಲ್ಲ ಆಗಿಲ್ಲ, ಇನ್ನು 3 ನಿಮಿಷ ಇದೆ. ಹೇಳಿ ಆಚಾರ್ಯ. ಹಂಗಾರೆ ಸರಿ. ಅವ್ರು ಕಟ್ ಆಗೋದ್ರು ಅಷ್ಟೇ. ಸರ್ವೇ ಜ್ಞಾನದೋ ವಿಷ್ಣುರು ಯಶೋದಾತೀತಿ ಚೋದಿತಃ. ಎಲ್ಲರಿಗೂ ಜ್ಞಾನವನ್ನು ಕೊಡುವ ಭಗವಂತ, ಎಲ್ಲರಿಗೂ ಯಶಸ್ಸನ್ನು ಕೊಡುವ ಭಗವಂತ ಅಂತ 13ನೆಯ ಶ್ಲೋಕದಲ್ಲಿ ಹೇಳಿದ್ದು. ಇದನ್ನೇ 14ನೇ ಮುಂದಿನ ಶ್ಲೋಕದಲ್ಲಿ ಯಾರಿಗೆ ಜ್ಞಾನವನ್ನು ಕೊಡುವ, ಯಾರಿಗೆ ಯಶಸ್ಸನ್ನು ಕೊಡುವವ ಎಂಬುದನ್ನ ದೃಷ್ಟಾಂತ ಸಹಿತವಾಗಿ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ಮುಂದೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.